ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವನ್ನು ಕುರಿತು ಚರ್ಚೆ ಮಾಡಲಿದ್ದೇವೆ. ಅದೇನು ಅಂದರೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಎಂದರೆ ಏನು, ಅದು ನಮ್ಮ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ, ನಾವು ಹೇಗೆ ನಮ್ಮ ಆತ್ಮವಿಶ್ವಾಸವನ್ನು ಸುಧಾರಿಸಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಈ ಆಡಿಯೋವನ್ನು ಗಮನದಿಂದ ಕೇಳಿ. ಆತ್ಮವಿಶ್ವಾಸ ಎಂದರೇನು? ಆತ್ಮವಿಶ್ವಾಸ ಎಂದರೆ ನಾವು ನಮ್ಮ ಶಕ್ತಿಗಳ ಬಗ್ಗೆ ಇಟ್ಟ ನಂಬಿಕೆ, ನಮ್ಮ ಗುರಿಗಳನ್ನು ತಲುಪಲು ನಮ್ಮೊಳಗಿನ ಶಕ್ತಿಯನ್ನು ಗುರುತಿಸುವುದು. ಅದು ನಮ್ಮ ಇಚ್ಛಾಶಕ್ತಿ, ಧೈರ್ಯ ಮತ್ತು ಸ್ವಾಭಾವಿಕ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವನದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಆತ್ಮವಿಶ್ವಾಸವು ಯಾವುದೇ ಒಂದು ಸಿದ್ಧತೆ ಅಲ್ಲ, ಇದು ನಿಮ್ಮ ಮನಸ್ಸಿನಿಂದ ಬೆಳೆಯುವ ಪ್ರಕ್ರಿಯೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಲು 5 ಸುಲಭ ವಿಧಾನಗಳು. ಮೊದಲನೆಯದಾಗಿ ಚಿಕ್ಕ ಚಿಕ್ಕ ಗುರಿಗಳನ್ನು ಸಾಧಿಸಿ. ನೀವು ದಿನನಿತ್ಯದಲ್ಲಿ ಸಾಧಿಸಬಹುದಾದ ಚಿಕ್ಕ ಗುರಿಗಳನ್ನು ಹೊಂದಿ. ಉದಾಹರಣೆಗೆ, ನಾನು ಇಂದು 10 ನಿಮಿಷ ಓದುತ್ತೇನೆ, ಅಥವಾ ನಾನು ಈ ಚಿಕ್ಕ ಕಾರ್ಯವನ್ನು ಮುಗಿಸುತ್ತೇನೆ. ಪ್ರತಿ ಸಾಧನೆಯೊಂದಿಗೆ ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತದೆ ಮತ್ತು ನೀವು ಹೆಚ್ಚಿನ ಗುರಿಗಳನ್ನು ಸಾಧಿಸಲು ಪ್ರೇರಿತರಾಗುತ್ತೀರಿ. ಎರಡನೆಯದಾಗಿ, ದೇಹದ ಭಾಷೆಯನ್ನು ಬದಲಾಯಿಸಿ. ಹೌದು, ದೇಹದ ಭಾಷೆಯನ್ನು ಬದಲಾಯಿಸಿ. ನೀವು ಹೇಗೆ ನಿಂತುಕೊಳ್ಳುತ್ತೀರಿ ಮತ್ತು ಹೇಗೆ ಮಾತನಾಡುತ್ತೀರಿ ಎಂಬುದು ಬಹುಮುಖ್ಯ. ನೇರವಾಗಿ ನಿಂತು ನಿಮ್ಮ ಪಾಠಗಳನ್ನು ಸ್ಪಷ್ಟವಾಗಿ ಹೇಳಿ. ಕಣ್ಣಿನಲ್ಲಿ ಕಣ್ಣು ಹಾಕಿ ಮಾತನಾಡಿ. ನಮ್ಮ ದೇಹದ ಭಾಷೆ ಕೂಡ ನಮ್ಮ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಏನು? ನಮ್ಮ ದೇಹದ ಭಾಷೆ ಕೂಡ ನಮ್ಮ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ನೀವು ದೇಹದ ಭಾಷೆಯನ್ನು ಬದಲಾಯಿಸಿದಂತೆ ನಿಮ್ಮ ಮನಸ್ಸು ಬದಲಾಯಿಸುತ್ತದೆ. ಮೂರನೇದಾಗಿ, ನಕಾರಾತ್ಮಕ ಚಿಂತನೆಗಳನ್ನು ಬದಲಾಯಿಸಿ. ನಾವು ಪ್ರತಿದಿನವೂ ನಕಾರಾತ್ಮಕ ಚಿಂತನೆಗಳನ್ನು ಅನುಭವಿಸುತ್ತೇವೆ, ಆದರೆ ಅವುಗಳನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿದೆ. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂಬುದರ ಬದಲಿಗೆ ನಾನು ಕಲಿಯಬಹುದು, ನಾನು ಉತ್ತಮಗೊಳ್ಳಬಹುದು ಎಂದು ಹೇಳಿ. ಈ ಬದಲಾವಣೆಯು ನಿಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಮಾಡುತ್ತದೆ. ನಾಲ್ಕನೇದಾಗಿ, ಹೊಸದಾಗಿ ಏನನ್ನಾದರೂ ಕಲಿಯಿರಿ. ನೋಡು, ಹೊಸ ಕೌಶಲ್ಯಗಳನ್ನು ಕಲಿಯುವುದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇದು ನಿಮ್ಮೊಳಗಿನ ಶಕ್ತಿಯನ್ನು ಅನಾವರಣಗೊಳಿಸುತ್ತದೆ. ನಾವು ಕಲಿಯುತ್ತಿರುವ ಪ್ರತಿ ಹೊಸ ವಿಷಯ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಹೊಸ ಭಾಷೆ ಕಲಿಯಿರಿ, ಹೊಸ ಹವ್ಯಾಸವನ್ನು ಅಳವಡಿಸಿಕೊಳ್ಳಿ, ಅಥವಾ ಹೊಸದೊಂದು ಗುರಿಯನ್ನು ಸೇರಿಸಿ. ನಿಮ್ಮ ಹಿಂದಿನ ಸಾಧನೆಗಳನ್ನು ಕೂಡ ನೀವು ನೆನಪಿಸಿಕೊಳ್ಳಿ. ನಿಮ್ಮ ಜೀವನದ ಸಾಧನೆಗಳನ್ನು ಚಿಂತಿಸಿ. ಅವು ಸಣ್ಣದಾಗಬಹುದು, ಆದರೆ ಪ್ರತಿಯೊಂದು ಸಾಧನೆಯು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ನೀವು ಹೇಗೆ ಕಳೆದ ವರ್ಷಗಳಲ್ಲಿ ಸಾಧನೆಗಳನ್ನು ಸಾಧಿಸಿದ್ದೀರಿ ಎಂದು ನೆನಪಿಸಿಕೊಳ್ಳಿ. ಈ ಸಾಧನೆಗಳು ನಿಮ್ಮನ್ನು ಮತ್ತಷ್ಟು ದೃಢ ನಿಷ್ಠನಾಗಿಸಲು ಸ್ಫೂರ್ತಿಯಾಗುತ್ತವೆ. ಆತ್ಮವಿಶ್ವಾಸವನ್ನು ನಿರ್ಮಿಸುವುದು ಒಂದು ಪ್ರಯಾಣ ಮತ್ತು ಅದಕ್ಕೆ ಸಮಯ ಬೇಕಾಗುತ್ತದೆ. ಆದರೆ ಪ್ರತಿಯೊಂದು ಹೆಜ್ಜೆಯೊಂದಿಗೆ ನೀವು ಬಯಸಿದ ವ್ಯಕ್ತಿಯಾಗಿರುತ್ತೀರಿ. ಈ ವಿಧಾನಗಳನ್ನು ಅನುಸರಿಸಿ ನಿಮಗೆ ನಿಮ್ಮ ಬೆಳವಣಿಗೆಯನ್ನು ನೋಡಲು ಅನೇಕ ದಿನಗಳು ಬೇಕಾಗುವಂತೆ ಕಾಣುತ್ತದೆ. ನೀವು ಉತ್ತಮ ವ್ಯಕ್ತಿಯಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಈ ಪಯಣವನ್ನು ಪ್ರಾರಂಭಿಸಬಹುದು. ಈ ಆಡಿಯೋ ನಿಮಗೆ ಸಹಾಯಕವರಾದರೆ ದಯವಿಟ್ಟು ಅದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಈ ಪಯಣವು ನಿಮಗೆ ಹೆಚ್ಚು ಧೈರ್ಯ ಮತ್ತು ಯಶಸ್ಸನ್ನು ತರಲಿ. ನಮಗೆ ಮುಂದುವರಿಯಲು ಇನ್ನೂ ಹೆಚ್ಚಿನ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.